ಚಿತ್ರಾಪು. ಫೌಂಡರ್ ಚೇರ್ಮನ್ ಅಟ್ಲಾಸ್ ಗ್ರೂಪ್ಸ್, ಗಜನಿ ಫೌಂಡೇಶನ್, ಮೂಲ್ಕಿ. ನೂರಾರು ಜನರಿಗೆ ಉದ್ಯೋಗದಾತರು, ಅಟ್ಲಾಸ್ ಗ್ರೂಪ್ ಆಫ್ ಕಂಪನಿಗಳ ಅಧ್ಯಕ್ಷರು, ಗಜನಿ ಫೌಂಡೇಶನ್ನ ಸಂಸ್ಥಾಪಕರು, ಬಿಹೇವಿಯರ್ ಸೈಕಾಲಜಿ ಸ್ಪೆಷಲಿಸ್ಟ್, ಸಿನಿಮಾ ನಿರ್ಮಾಪಕ, ಹೀಗೆ ಬಹುಮುಖ ಪ್ರತಿಭೆಗಳ ಆಗರ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು. ಕಳೆದ 15 ವರ್ಷಗಳಿಂದ ಸಾರ್ವಜನಿಕ ಆರೋಗ್ಯ ಹಾಗೂ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ, ಗೇಟ್ಸ್ ಫೌಂಡೇಶನ್ ಸಹಕಾರದಲ್ಲಿ ಕೆಎಚ್ಪಿಟಿ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಇವರ ಆವಿಷ್ಕಾರಗಳು ಹಲವಾರು ದೇಶಗಳಲ್ಲಿ ಪುನರ್ಬಳಸಲ್ಪಟ್ಟಿದೆ. ಇವರು ನಿರ್ಮಿಸಿದ ತಾರಿಣಿ ಕನ್ನಡ ಚಲನಚಿತ್ರದಲ್ಲಿ ಇವರ ಧರ್ಮಪತ್ನಿ ಬಹುಭಾಷಾ ನಟಿ ಮಮತಾ ರಾಹುತ್ ರಿಯಲ್ ಗರ್ಭಿಣಿಯಾಗಿ ನಟಿಸಿ ಮೆಚ್ಚುಗೆ ಪಡೆದಿದ್ದಾರೆ. ತಮ್ಮದೇ ಮಗುವನ್ನ ಮೊದಲ ದಿನದಲ್ಲೇ ಬೆಳ್ಳಿ ಪರದೆಯಲ್ಲಿ ತೋರಿಸಿದ್ದು ದಾಖಲೆ. ಅದು ಈ ಚಿತ್ರ 35ಕ್ಕೂ ಹೆಚ್ಚು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನವಾಗಿದೆ. 1 ಲಕ್ಷ ಸಸಿ ನೆಡುವ ಆಂದೋಲನ, HIV ಏಡ್ಸ್ ಪೀಡಿತರಿಗೆ ಉಚಿತ ಆರೋಗ್ಯ ಶಿಬಿರ ಹಾಗೂ ತುಳು ಶಾಸನಗಳನ್ನು ಡಿಜಿಟಲೀಕರಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು ಅವರು ನಡೆಸ್ತಾ ಇರುವ ಸಮಾಜ ಸೇವಾ ಕಾರ್ಯಗಳನ್ನ ಯಾವುದೇ ಪ್ರಚಾರ ಇಲ್ಲದೆ ಮಾಡ್ತಿದ್ದಾರೆ. ಯುವಕರಿಗಾಗಿ ಆತ್ಮಹತ್ಯೆ ನಿಯಂತ್ರಣ ಯೋಜನೆಯನ್ನು ನಡೆಸಿ ಅನೇಕ ಯುವಕರ ಬದುಕಿಗೆ ಭರವಸೆ ತುಂಬಿದ್ದಾರೆ. ಬೆಂಗಳೂರಿನ ಅನೇಕ ಕರಾವಳಿಯ ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡು ಸಕ್ರಿಯರಾಗಿದ್ದಾರೆ. ಹಲವಾರು ಹಾಡುಗಳು, ಪುಸ್ತಕಗಳನ್ನು ರಚಿಸಿರುವ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಧಾಡ್ಯ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ. ಬಹುಮುಖ ಪ್ರತಿಭೆಯಾದ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು ಅವರು ಮಂಗಳೂರಿನ ಮುಂಡ ಎಂಬ ಪ್ರದೇಶದಲ್ಲಿ ಅನಾಥ ಮಕ್ಕಳಿಗಾಗಿ ಗೆಜ್ಜೆ ಎಂಬ ಆಶ್ರಯತಾಣ ಕೂಡ ಕಲ್ಪಿಸಿದ್ದಾರೆ. ಇವರಿಗೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ವಿಯೆಟ್ನಾಂ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ. ನಮಸ್ಕಾರ. IT ಕ್ಷೇತ್ರ ಇರ್ಬೋದು, GIS ಫೀಲ್ಡ್ ಇರ್ಬೋದು, ಮತ್ತು ನ್ಯೂಟ್ರಿಷನ್ ಸಪೋರ್ಟ್ ಸಪ್ಲಿಮೆಂಟ್ಸ್ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ, ಮತ್ತು ನನ್ನ ಫ್ಯಾಷನ್ ಫೀಲ್ಡು, ಬಿಹೇವಿಯರಲ್ ಸೈಕಾಲಜಿಸ್ಟ್, ಈ 5-6 ಕ್ಷೇತ್ರದಲ್ಲಿ ಅತ್ಯಂತ ಹತ್ತಿರದಿಂದ ತೊಡಗಿಸ್ಕೊಂಡು ನಮ್ಮದೇ ಆದ ಹಳ್ಳಿಯಲ್ಲಿ ಹುಟ್ಟುಕೊಂಡು ಬೆಂಗಳೂರಿನಲ್ಲಿ ಬಂದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬಂದು ಒಂದಷ್ಟು ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಯಿತು. ಈ ಎಲ್ಲ ಕ್ಷೇತ್ರಗಳನ್ನು ಯಾರಿಗಾದರೂ ಒಂದು ಕ್ಷೇತ್ರದಲ್ಲಿ ಮೇಲೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೆ ಎಲ್ಲ ಕ್ಷೇತ್ರದಲ್ಲಿ ಮೇಲೆ ಬಂದಾಗ ಪ್ರಶಸ್ತಿ ಕೊಡೋದು ಯಾರಿಗೆ ಅನ್ನೋದಕ್ಕಿಂತಲೂ ಯಾರು ಕೊಟ್ಟದ್ದು ಅಂತ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಸಂವಿಧಾನದ 5ನೇ ಪಿಲ್ಲರ್ ಮಾಧ್ಯಮ ಅಂತ ಹೇಳ್ತದೆ. ಮಾಧ್ಯಮ ಎಲ್ಲರನ್ನು ಹದ್ದಿನ ಕಣ್ಣಲ್ಲಿ ನೋಡುತ್ತಾ ನಿಜವಾಗಿಯೂ ಯಾರು ಸಾಧನೆ ಮಾಡಿದ್ದಾರೆ ಅವರನ್ನು ಹುಡುಕಿ, ಯಾಕಂದ್ರೆ ನಾವು ಇಲ್ಲಿ ಅಪ್ಲೈ ಮಾಡೋದಿಲ್ಲ, ಪ್ರಶಸ್ತಿಗೆ ಬೇರೆಯವರು ಅಪ್ಲೈ ಮಾಡ್ತಾರೆ, ಅವರೇ ಹುಡುಕಿ ಏನೋ ಬಟ್ಟಿ ಇಳಿಸಿ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಿದ್ದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ನಮಗಿನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ. ತುಂಬ ಜನರಿಗೆ ಉದ್ಯೋಗಗಳನ್ನು ಕಲ್ಪಿಸುವಂತಹ ಇನ್ನಷ್ಟು ಅವಕಾಶಗಳು ನಮಗೆ ಬರಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಅವಕಾಶಕ್ಕೆ ಧನ್ಯವಾದಗಳು. ನಮಸ್ಕಾರ.